ಓಂ ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷ್ಯತಃ ಸರ್ವೇಷಾಂ ಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ ಕರ್ತವ್ಯೋ ನಾಸ್ಯ ಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ಶ್ರೀ ಗುರುಭ್ಯೋ ನಮಃ. ಸಾಧಕರಲ್ಲಿ ಇರುವಂಥ ತಾರತಮ್ಯದ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಅದರಲ್ಲಿ ಮೊದಲ ತರಗತಿಯ ಸಾಧಕ ಯಾರು, ಅವನು ತಿಳಿಯಬೇಕಾದಂಥ ಪ್ರಾಥಮಿಕ ಸಂಗತಿ ಅನ್ನೋದೇನು ಅನ್ನೋದನ್ನು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ತೋರಿಸಿದಂತೆ ನಾವು ತಿಳ್ಕೊಂಡೆವು. ಭಗವಂತನ ಅವತಾರಗಳು ಯಾವುದು, ಹೌದು ಭಗವಂತನ ಅವತಾರಗಳು ಯಾವುದು ಅಲ್ಲ ಇತ್ಯಾದಿ ಸಂಗತಿಗಳನ್ನು ಅವನು ತಿಳ್ಕೊಳ್ಬೇಕು ಅಂತ ಅನ್ನೋದು ಬಂತು. ಅದಲ್ಲದೆ ಭಗವಂತ ದೊಡ್ಡವನು ಅಂತ ಅನ್ನೋದನ್ನು ತಿಳ್ಕೋಬೇಕು. ಭಗವಂತನನ್ನು ಬ್ರಹ್ಮ ಎಂಬುದಾಗಿ ಉಪಾಸನೆ ಮಾಡಬೇಕು. ಅದು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದಂತೆ ನಾವು ನೋಡಬೇಕಾದಂಥ ತಿಳಿಬೇಕಾದಂಥ ವಿಷಯ. ಅಂಥದ್ದೇ ಮತ್ತೊಂದು ಸಂಗತಿ ಇದೆ. ಆತ್ಮೇತಿದು ಉಪಗಚ್ಚಂತಿ ಗ್ರಾಹಯಂತಿ ಚ ಅಂತ ಆ ಸೂತ್ರ. ಸಾಧಕರಾದವರು ಆತ್ಮ ಎಂಬುದಾಗಿ ಭಗವಂತನನ್ನ ತಿಳಿತಾರಂತೆ. ಮತ್ತೆ ಗ್ರಾಹಯಂತಿ ಚ, ಬೇರೆಯವರಿಗೂ ಕೂಡ ಅದೇ ಥರ ಉಪದೇಶ ಮಾಡ್ತಾರೆ. ಆತ್ಮ ವಿಷ್ಣು, ವಿಷ್ಣುವು ನಮ್ಮ ಆತ್ಮನಾಗಿದ್ದಾನೆ, ಅರ್ಥಾತ್ ನಮಗೆ ನಿಯಾಮಕನಾಗಿದ್ದಾನೆ, ನಮ್ಮ ಅಂತರ್ಯಾಮಿಯಾಗಿದ್ದಾನೆ. ಇತಿ ವಿಶೇಷಣ ವಿಶೇಷತಃ. ಅಲ್ಲಿ ವಿಷ್ಣು ಅಂತನೋನು ವಿಶೇಷ್ಯ, ಮತ್ತೆ ಆತ್ಮ ಅಂತನ್ನೋದು, ವಿಷ್ಣು ಎಂಬುದು ವಿಶೇಷ, ಆತ್ಮ ಅನ್ನೋದು ವಿಶೇಷಣ. ಹೀಗೆ ವಿಶೇಷಣ ವಿಶೇಷ ರೂಪದಿಂದ ಆ ಭಗವಂತನನ್ನ ಆತ್ಮ ಎಂಬುದಾಗಿ ನಾವು ತಿಳ್ಕೊಳ್ಬೇಕು, ಹಾಗೆ ಅನುಸಂಧಾನ ಮಾಡಬೇಕು. ಮತ್ತೆ ಉಪದೇಶಶ್ಚ ತಾದೃಶಃ, ಅದೇ ರೀತಿಯಾಗಿ ಉಪದೇಶನೂ ಕೂಡ ಮಾಡಬೇಕು ಇನ್ನೊಬ್ಬರಿಗೆ. ಇದು ಯಾರಿಗೆ ಅಂದರೆ ಸರ್ವೇಷಾಂಚ ಮುಮುಕ್ಷೂಣಾಂ ಉಪದೇಶಶ್ಚ ತಾದೃಶಃ, ಎಲ್ಲ ಮುಮುಕ್ಷುಗಳು ಕೂಡ, ಮೋಕ್ಷೇಚ್ಛುಗಳಾದವ್ರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಹೀಗೆ ಉಪಾಸನೆ ಮಾಡಬೇಕು. ಹಾಗೆ ಉಪಾಸನೆ ಮಾಡಬೇಕು. ಮತ್ತೆ ಇನ್ನೊಬ್ಬರಿಗೆ ಪ್ರಸಂಗ ಬಂದರೆ ಆ ಥರ ಉಪದೇಶನೂ ಕೂಡ ಮಾಡಬೇಕು. ತಾನು ತಿಳಿಬೇಕು, ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು. ಕರ್ತವ್ಯೋ ನಾಸ್ಯ ಹಾನೇನ ಕಸ್ಯಚಿನ್ ಮೋಕ್ಷಯಿಷ್ಯತೆ. ಈ ಥರದ ಆತ್ಮತ್ವದ ಜ್ಞಾನವಿಲ್ಲದೆ ಮತ್ತೆ ಆತ್ಮತ್ವದ ಉಪದೇಶವಿಲ್ಲದೆ ಕಸ್ಯಚಿನ್ ಮೋಕ್ಷ ನೈಷ್ಯತೆ, ಯಾರಿಗೂ ಕೂಡ ಮೋಕ್ಷ ಅಂತನೂ ಸಿಗುವುದಿಲ್ಲ ಅಂತ ಅದರ ತಾತ್ಪರ್ಯ. ಭಗವಂತನನ್ನು ಆತ್ಮ ಅಂತ ತಿಳಿಯುವುದರಲ್ಲೂ ಕೂಡ ನಮಗೆ ನಿಯಾಮಕನಾಗಿದ್ದಾನೆ ಅಂತ ತಿಳಿಯುವುದು ಅಲ್ಲಿ ಸೇರ್ಕೊಂಡಿದೆ ಅಂತ ನಾನು ಹೇಳಿದೆ. ಈ ಆತ್ಮ ವಿಷ್ಣುರಿತಿ ಧ್ಯಾನಂ ವಿಶೇಷಣ ವಿಶೇಷತಃ ಅನ್ನುವ ಈ ಬ್ರಹ್ಮಸೂತ್ರ ಭಾಷ್ಯದ ಮಾತು, ಮತ್ತೆ ಮುಕ್ತಿ ಜ್ಞಾತ್ವಾಪಿ ವಿಷ್ಣು ಸ್ಯಾತ್ ಶಾಸ್ತ್ರಂ ಶುತ್ವಾ ತಥೋಧಿಕಂ ಅನ್ನುವಂಥ ಗೀತಾ ತಾತ್ಪರ್ಯದ ಮಾತು, ಮತ್ತೆ ಭಾಗವತ ತಾತ್ಪರ್ಯದಲ್ಲಿ ಬಂದಿರುವಂತೆ ಪಶು ಪಕ್ಷ್ಯಾದಿ ಭೇದೇನ ಜೀವಾಯವ ಸ್ವಯಂ ಸ್ಥಿತಾ ಅನ್ನುವಂಥ ಮಾತು, ಇಲ್ಲೆಲ್ಲೂ ಕೂಡ ಸ್ತ್ರೀಯರು ಪುರುಷರು ಅಂತ ಪ್ರತ್ಯೇಕವಾಗಿ ಏನನ್ನು ಹೇಳಿಲ್ಲ ಅಂತ ಅನ್ನೋದನ್ನ ನಾವು ಗಮನಕ್ಕೆ ತಂದ್ಕೋಬೇಕು. ಅಲ್ಲಿ ಹೇಳ್ತಿರುವುದು ಒಟ್ಟಾರೆ ಗೀತಾ ತಾತ್ಪರ್ಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಜ್ಞಾನ ಭಕ್ತಿ ಇತ್ಯಾದಿಗಳ ದೃಷ್ಟಿಯಿಂದ ಕಡಿಮೆ ಯಾರು ಹೆಚ್ಚಾರು ಇದನ್ನು ಹೇಳಿದ್ದಾರೆ. ಹೊರತು ಸ್ತ್ರೀ ಯಾರು, ಅಲ್ಲಿ ಸ್ತ್ರೀ ಬಗ್ಗೆ ಒಂದು ಬೇರೆ ವ್ಯವಸ್ಥೆ, ಪುರುಷನಿಗೊಂದು ಬೇರೆ ವ್ಯವಸ್ಥೆ ಅಂತ ಏನು ಅನ್ನೋ ಅವರು ಕೂಡ ಅಲ್ಲಿ ಹೇಳಲಿಲ್ಲ. ಆದ್ರಿಂದ ವ್ಯಕ್ತಿ ಸ್ತ್ರೀಯೇ ಆಗಲಿ ಪುರುಷನೇ ಆಗಲಿ, ಕೆಲವರು ಭಗವಂತನನ್ನ ಕೇವಲ ತಿಳ್ಕೊಳ್ಳುವಂಥವ್ರು ಇರ್ತಾರೆ. ಪ್ರಾಥಮಿಕ ತಿಳುವಳಿಕೆಗೆ ಅವರು ಪಾತ್ರರಾಗ್ತಾರೆ. ಮತ್ತೆ ಇನ್ನು ಕೆಲವರು ಆ ಪ್ರಾಥಮಿಕ ತಿಳುವಳಿಕೆಯನ್ನು ಅಲ್ಲದೆ ಗುರುವಿನ ಮೂಲಕ ಉಪದೇಶ ಪಡ್ಕೋತಾರೆ. ಇನ್ನು ಕೆಲವರು ತಾವು ಅದನ್ನು ಪಠನೆ ಮಾಡ್ತಾರೆ. ಇದೆಲ್ಲವೂ ಸ್ತ್ರೀಯರಿಗೂ ಪುರುಷರಿಗೂ ಸಂಬಂಧಪಟ್ಟದ್ದು. ಪುರುಷರು ಕೆಲವರು ಕೇವಲ ಪ್ರಾಥಮಿಕ ತಿಳುವಳಿಕೆಗೆ ಸೀಮಿತರಾದವರು ಇರ್ತಾರೆ,
ಕೆಲವು ಸ್ತ್ರೀಯರು ಕೂಡ ತಾವು ಪಠನ ಮಾಡುವುದಕ್ಕೆ ಹವಣಿಸ್ತಾರೆ. ಮುಂದೆ ಯಾರು ತಾವು ಪಾಠನೂ ಕೂಡ ಅವರು ಸ್ತ್ರೀಯರಾದವರು ಮಾಡಬಹುದು ಖಂಡಿತವಾಗಿಯೂ ಅಂತ ಇದನ್ನ ಈ ಶ್ಲೋಕಗಳನ್ನ ಗಮನಿಸಿದ್ರೆ ನಮ್ಗೆ ಗೊತ್ತಾಗ್ತದೆ. ಈ ಯಾವ ಕಾರಣಕ್ಕೂ ಕೂಡ ಈ ಶ್ಲೋಕಗಳನ್ನ ಇದು ಕೇವಲ ಪುರುಷರಿಗೆ ಹೇಳಿದಂಥ ವ್ಯವಸ್ಥೆ, ಸ್ತ್ರೀಯರಿಗೆ ಇದು ಸಂಬಂಧಪಟ್ಟದ್ದಲ್ಲ ಅಂತ ಅದಕ್ಕೆ ತಿದ್ದುಪಡಿ ಮಾಡಲಿಕ್ಕೆ ಯಾವುದೇ ರೀತಿಯಾದ ಅವಕಾಶ ಇಲ್ಲ. ಅದೆಲ್ಲವೂ ಕೂಡ ಒಟ್ಟಾರೆ ಸಾಧಕರ ಕುರಿತಾಗಿ ಹೇಳಿದ್ದು. ಪಶು ಪಕ್ಷಾದಿ ಭೇದೇನ ಜೀವ ಏವ ಸ್ವಯಂ ಸ್ಥಿತ ಅಂತ ಬಂತಲ್ಲ, ಅಲ್ಲೂ ಕೂಡ ಅದು ಎಲ್ಲ ಸಾಧಕರನ್ನು ಕುರಿತಾಗಿ ಹೇಳಿರುವಂತಹ ಮಾತೇ ಅದು. ಎಲ್ಲ ಜೀವರು ಕೂಡ ಪಶು ಪಕ್ಷಾದಿ ರೂಪದಿಂದ ಇದ್ದಾರೆ. ಅವರಿಗಿಂತ ಅಲ್ಲಿ ಆ ಎಲ್ಲ ಸ್ತ್ರೀ ಮತ್ತು ಪುರುಷರಲ್ಲಿ ಸ್ಥಾವರ ಮುಕ್ತರಿಗಿಂತ ಜಂಗಮ ಮುಕ್ತರು ಶ್ರೇಷ್ಠರು. ಆ ಜಂಗಮ ಮುಕ್ತರಿಗಿಂತ ಮಾನುಷ ಮುಕ್ತರು ಶ್ರೇಷ್ಠರು. ಎಲ್ಲವೂ ಸ್ತ್ರೀ ಪುರುಷರಿಗೂ ಸಂಬಂಧಪಟ್ಟದ್ದು. ಮತ್ತೆ ಅವರಿಗಿಂತ ಬ್ರಾಹ್ಮಣ ಮುಕ್ತರು ಶ್ರೇಷ್ಠರು. ಅದರಲ್ಲಿ ಕೇವಲ ಉಪದೇಶವನ್ನು ಪಡ್ಕೊಂಡವರಿಗಿಂತ ವೇದಜ್ಞರಾದವರು ಶ್ರೇಷ್ಠರು ಅನ್ನುವುದೆಲ್ಲವೂ ಕೂಡ ಸ್ತ್ರೀ ಮತ್ತು ಪುರುಷ ಎಲ್ಲಿಗೂ ಸಂಬಂಧಪಟ್ಟೇ ಪಡ್ತದೆ. ಅಲ್ಲಿ ಗೀತಾ ತಾತ್ಪರ್ಯದಲ್ಲಂತೂ ಹೇಳ್ತಿರುವ ವ್ಯತ್ಯಾಸ ಮುಂದೆ ದೇವತೆಗಳು ಒಂದು ಹೇಳಿದ್ದಾರೆ ಅಷ್ಟೇ. ದೇವತೆಗಳೇ ಮುಖ್ಯ ವ್ಯಾಖ್ಯಾನಕಾರರು ಅಂತ ಬಂದಿದೆ ಅಲ್ಲಿ. ಅದನ್ನ ಮುಖ್ಯವಾಗಿ ಸ್ಪಷ್ಟವಾಗಿ ಅಲ್ಲೇ ಹೇಳಿರುವುದರಿಂದ ಅದೊಂದನ್ನು ಬಿಟ್ಟರೆ ಉಳಿದದ್ದೆಲ್ಲವೂ ಕೂಡ ಪುರುಷರಿಗೂ ಸ್ತ್ರೀಯರಿಗೂ ಎಲ್ಲಿಗೂ ಸಂಬಂಧಪಡ್ತದೆ ಅಂತಲೇ ನನ್ನ ಆಲೋಚನೆ. ಆದ್ರಿಂದಲೇ ಸ್ತ್ರೀಯರಾದವರು ಯಾವುದನ್ನಾದ್ರೂ ಓದಬೇಕು ಅಂತ ಅಪೇಕ್ಷೆ ಪಟ್ಟರೆ, ಅವ್ರಿಗೆ ಆ ಥರದೊಂದು ಪ್ರವೃತ್ತಿ ಇದ್ದರೆ ಅದಕ್ಕೆ ಅವಕಾಶಗಳು ಕೂಡ ಅನುಕೂಲಗಳು ಕೂಡ ಸಿಕ್ಕರೆ ಅವರು ಖಂಡಿತವಾಗಿಯೂ ಶಾಸ್ತ್ರಗಳನ್ನು ಓದಬಹುದು. ನಾವು ಹಿಂದೆ ಅನೇಕ ಕಡೆ ಅದನ್ನು ನೋಡಿದ್ದೇವೆ. ಅವರಿಗೆ ಓದಬಾರದಂತಹ ಸಂಗತಿಗಳಿರುವುದು ಯಾವುದು ಅಂದ್ರೆ ವೇದಗಳು, ಇವು ಮಾತ್ರ ಅವರು ಓದಬಾರದಂಥದ್ದು. ಉಳಿದದ್ದು ಯಾವುದು ಕೂಡ ಅವರು ಎಲ್ಲ ಪೌರುಷೇಯ ಗ್ರಂಥಗಳನ್ನು ಕೂಡ ಅವರು ಖಂಡಿತವಾಗಿಯೂ ಓದಬಹುದು. ಯಾವ ಪೌರುಷೇಯ ಗ್ರಂಥಗಳನ್ನು ಅವರು ಓದಬಹುದು ಅದನ್ನು ಅವರು ಪಾಠನೂ ಕೂಡ ಮಾಡಬಹುದು ಅಂತ ಅದು ನನ್ನ ಆಲೋಚನೆ. ಕೆಲವು ಪುರುಷರು ಕೂಡ ಪ್ರಾಥಮಿಕ ಸಂಗತಿಗೆ ಪ್ರಾಥಮಿಕ ಜ್ಞಾನಕ್ಕೆ ಮಾತ್ರ ಭಾಗಿಗಳಾಗಿ, ಪ್ರಾಥಮಿಕ ಮುಕ್ತಿಗೆ ಮಾತ್ರ ಭಾಗಿಗಳಾಗಿ ಇದ್ಬಿಡ್ತಾರೆ. ಅವ್ರು ಪಾಠ ಮಾಡದೇ ಇರಬಹುದು. ಆದರೆ ಕೆಲವು ಸ್ತ್ರೀಯರು ಹೆಚ್ಚಿನ ಜ್ಞಾನಕ್ಕೆ ಹಂಬಲಿಸಿ ಗುರುಗಳ ಮೂಲಕ ಶ್ರವಣ ಮಾಡಿ ಇರೋರು ಕೆಲವರು, ಶ್ರವಣ ಮಾಡಿದ್ದಲ್ಲದೆ ತಾವು ಪಠನ ಮಾಡುವವರಿನ್ ಕೆಲವರು, ತಾವು ಪಾಠ ಮಾಡುವವರಿನ್ ಕೆಲವರು ಅಂತ ಸ್ತ್ರೀಯರಲ್ಲಿ ಆ ವಿಭಾಗ ಇರಬಹುದು. ಏನು ಪಾಠ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಅವ್ರು ಏನನ್ನು ಓದ್ತಾರೋ ಅದನ್ನು ಪಾಠ ಮಾಡಬೇಕು, ಮಾಡ್ತಾರೆ. ಈಗ ಇದಕ್ಕೆ ನಾನೇನು ಅಪ್ಪಣೆ ಕೊಡಬೇಕಾಗಿಲ್ಲ, ನಾನೇನು ಹೊಸದಾಗಿ ಇದನ್ನು ಪ್ರಾರಂಭಿಸಿಯೂ ಇಲ್ಲ. ಈಗಾಗಲೇ ಅನೇಕ ಜನ ಸ್ತ್ರೀಯರು ಹರಿಕಥಾಮೃತಸಾರ ಮೊದಲಾದವುಗಳನ್ನು ಪಾಠ ಮಾಡ್ತಾನೆ ಇದ್ದಾರಲ್ಲ. ಅನೇಕ ಜನ ಪೀಠಾಧಿಪತಿಗಳ ಸಮ್ಮುಖದಲ್ಲೇ ಸ್ತ್ರೀಯರು ಪ್ರವಚನವೂ ಮಾಡ್ತಿದ್ದಾರೆ. ಮತ್ತು ಇದಕ್ಕಿಂತ ಹೆಚ್ಚಿಂದ ಏನಿದೆ? ಪ್ರವಚನವೂ ಮಾಡ್ತಿದ್ದಾರೆ, ಪಾಠವನ್ನು ಮಾಡ್ತಿದ್ದಾರೆ. ಯಾವುದನ್ನು ತಾವು ಓದಬಹುದು ಅದನ್ನು ಓದಿ ತಿಳಿದಿದ್ದಾರೆ, ಅದನ್ನು ಪಾಠ ಮಾಡ್ತಿದ್ದಾರೆ. ಅದನ್ನೇ ಪ್ರವಚನ ರೂಪದಲ್ಲೂ ಕೂಡ ವೇದಿಕೆಗಳ ಮೇಲೆ ಹೇಳ್ತಾನೂ ಇದ್ದಾರೆ. ಇದು ನಡೆದೇ ಇದೆಯಲ್ಲ. ಈಗ ಹಿಂದೆ ಯಾವುದೋ ಕಾರಣಕ್ಕಾಗಿ ಕೆಲವು ವರ್ಷಗಳ ಹಿಂದೆ, ಕೆಲವು ದಶಕ, ಕೆಲವು ಶತಮಾನಗಳ ಹಿಂದೆ ಅದು ನಡೀದೇ ಇರಬಹುದು. ಆದರೆ ಆಗ ನಡೆದಿಲ್ಲ ಅನ್ನುವುದೇನು ದೊಡ್ಡದಲ್ಲ. ಈಗ ನಡೀತಿದೆ, ಈಗ ನಡೀತಾ ಇರೋದು ದೊಡ್ಡದು. ಅದನ್ನು ಸಮಾಜದ ಎಲ್ಲ ಹಿರಿಯರು ಕೂಡ ಬೆಂಬಲಿಸಿದ್ದಾರೆ ಅಂತ ಅನ್ನೋದು ಮಹತ್ವದ ಸಂಗತಿ. ಆದ್ರಿಂದ ಅಂಥವರ ಆ ಹೆಣ್ಮಕ್ಕಳ ಸಂತತಿ ಸಾವಿರ ಆಗಲಿ, ಹೆಂಡತಿ ಸಂತತಿ ಸಾವಿರ ಆಗಲಿ ಇದ್ದ ಹಾಗೆ ಹೆಣ್ಮಕ್ಕಳ ಸಂತತಿ ಹಾಗೆ ಜ್ಞಾನಕ್ಕಾಗಿ ಹಂಬಲಿಸುವ, ಜ್ಞಾನ ಮಾರ್ಗದಲ್ಲಿ ಮುಂದುವರಿಯುವಂಥ ಹೆಣ್ಮಕ್ಕಳ ಸಂತತಿ ಸಾವಿರ ಆಗಲಿ ಅಂತಲೇ ನಾನು ಕೂಡ ಹಂಬಲಿಸ್ತೇನೆ ಅಷ್ಟೆ. ಅಲ್ಲಿ ಸಂಸ್ಕೃತ ಸಾಹಿತ್ಯ ಪಾಠ ಮಾಡ್ಬೋದು, ವ್ಯಾಕರಣ, ತರ್ಕ ಇತ್ಯಾದಿಗಳನ್ನು ಪಾಠ ಮಾಡ್ಬೋದು. ಮತ್ತು ಮಹಾಭಾರತ ಇತ್ಯಾದಿಗಳನ್ನು ಅವ್ರು ಏನು ತಾವು ಓದಿರ್ತಾರೆ ಅದನ್ನು ಪಾಠ ಮಾಡ್ಬೋದು. ಮಹಾಭಾರತ, ಭಾಗವತ ಇತ್ಯಾದಿ ಕಡೆಗಳು ಎಲ್ಲಿ ವೇದವಾಕ್ಯಗಳು ವರ್ಣನೆ ಇತ್ಯಾದಿ ಬಂದಿದೆ
ಅದನ್ನಷ್ಟು ಹೊರತುಪಡಿಸಿ ಉಳಿದೆಲ್ಲವನ್ನು ಕೂಡ ಅವರು ಓದಲೂಬಹುದು, ಪಾಠನೂ ಮಾಡಬಹುದು. ಸರಳವಾದ ಮಾತದು. ಏನನ್ನು ಅವ್ರು ಓದಬಹುದು ಅದೆಲ್ಲವನ್ನೂ ಪಾಠ ಮಾಡಬಹುದು ಅಂತಾನೆ. ತತ್ರಾಪಿ ಬ್ರಾಹ್ಮಣೀ ನಾರಿ ಪಠೇದ್ ಗ್ರಂಥ ಪುರಸ್ಸರಂ ಅಂತ ವಾಯುಪುರಾಣದ ಮಾತೊಂದನ್ನು ವಿದ್ಯಾಮಾನ್ಯ ತೀರ್ಥರು ಹೇಳ್ತಿದ್ರು ಅಂತ ನಾವು ಕೇಳಿಬಲ್ಲೆವು, ಅವರು ಶಿಷ್ಯರು ಪ್ರಶಿಷ್ಯರ ಮೂಲಕ ಎಲ್ಲ. ಅದರಲ್ಲೂ ಬ್ರಾಹ್ಮಣ ಸ್ತ್ರೀಯಾದವಳು ವಿಶೇಷತಃ ಗ್ರಂಥ ಪುರಸ್ಸರಂ ಪಠೇತ್, ಗ್ರಂಥವನ್ನು ಎದುರಿಗಿಟ್ಕೊಂಡೇ ಈ ಪೌರುಷೇಯವಾದ ಸಾಹಿತ್ಯವನ್ನೆಲ್ಲವನ್ನೂ ಕೂಡ ಓದಬಹುದು, ಹಾಗೆ ಪಾಠನೂ ಕೂಡ ಮಾಡಬಹುದು. ಪಾಠ ಕೇಳಲಿಕ್ಕೆ ಯಾರು ಬರ್ತಾರೆ, ಎಷ್ಟು ಜನ ಬರ್ತಾರೆ, ಅದೆಲ್ಲ ವಿಷಯ ಬೇರೆ. ಅಂತೂ ಯಾರು ಕೆಲವರು ಬಂದಿರೋದ್ರಿಂದ ಹರಿಕಥಾಮೃತಸಾರ ಪಾಠ ಇತ್ಯಾದಿಗಳು ಕೆಲವು ಮಹಿಳೆಯರ ನೇತೃತ್ವದಲ್ಲಿ ನಡೀತಾನೇ ಇದೆಯಲ್ಲ. ಈಗ ಅವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಹೇಗೆ ಮಾಡ್ತಿದ್ದಾರೆ? ಬಂದಿರೋದ್ರಿಂದ ಮಾಡ್ತಿದ್ದಾರಲ್ಲ. ಮತ್ತೆ ಮುಖ್ಯವಾಗಿ ಮನೆಯಲ್ಲಿ ತಮ್ಮ ಮಕ್ಕಳಿಗೆ, ತಮ್ಮ ಪರಿಸರದಲ್ಲಿ, ತಮ್ಮ ಸುತ್ತಮುತ್ತಲಿನ ಮಹಿಳೆಯರಿಗೆ, ಅವರೆಲ್ಲರಿಗೂ ಕೂಡ ಅವರು ಪಾಠವನ್ನು ಖಂಡಿತವಾಗಿಯೂ ಮಾಡಬಹುದು. ಅಲ್ಲಿ ಈ ವಿಷ್ಣು ಮಮ ಆತ್ಮ ಅಂತ ಅವರು ತಾವು ತಿಳಿದು, ವಿಷ್ಣು ನಿಮ್ಮ ಆತ್ಮ ಅಂತ ನೀವೆಲ್ಲರೂ ಉಪಾಸನೆ ಮಾಡ್ರಿ ಅಂತ ಇನ್ನೊಬ್ಬರಿಗೆ ಅವರು ಉಪದೇಶನೂ ಕೂಡ ಮಾಡಬಹುದು. ತೀರಾ ಬೇಸಿಕ್ ಸಾಧಕನೂ ಕೂಡ, 1ನೇ ತರಗತಿಯ ಸಾಧಕ ಅಂತ ನಾವೇನು ಗೀತಾ ತಾತ್ಪರ್ಯದಲ್ಲಿ ನೋಡಿದ್ವಲ್ಲ, ಅವನು ಕೂಡ ನಾನು ಭಗವಂತನನ್ನು ಉಪಾಸನೆ ಆತ್ಮ ಅಂತ ಮಾಡ್ತಿದ್ದೇನೆ, ನೀವು ಮಾಡ್ರಿ ಅಂತ ಯಾರು ಕೇಳಿದ್ರೆ ಹೇಳ್ಬಹುದು. ಕೇಳದೇ ಇದ್ರೆ ವಿಷಯ ಬೇರೆ. ಕೇಳದೇ ಇದ್ರೆ ಯಾರನ್ನು ನಾವು ಬೆನ್ನಟ್ಟಿಕೊಂಡು ಹೋಗಿ ಯಾರಿಗೂ ಉಪದೇಶ ಮಾಡಬೇಕಾಗಿಲ್ಲ, ಯಾರಿಗೂ ಪಾಠ ಹೇಳಬೇಕಾಗಿಲ್ಲ. ಕೇಳಿದಾಗ ಇಷ್ಟನ್ನು ಹೇಳುವಂತಹ ಅರ್ಹತೆ ಪ್ರತಿಯೊಬ್ಬರಿಗೂ ಕೂಡ ಇದ್ದೇ ಇದೆ. ನಾವು ಅದನ್ನು ಗಮನಿಸಬೇಕು. ಅನೇಕ ಕಡೆ ನಾವು ಹಿಂದೆ ನೋಡಿದ್ದೇವೆ, ಮಹಾಭಾರತದಲ್ಲಿ ಮತ್ತು ಉಪನಿಷತ್ತುಗಳಲ್ಲಿ ಎಲ್ಲ. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಅನೇಕ ಬಾರಿ ಕ್ಷತ್ರಿಯರು ಕೂಡ ಬ್ರಾಹ್ಮಣರಾದವರಿಗೆ ಉಪದೇಶ ಮಾಡಿದ್ದು ಕಂಡು ಬರ್ತದೆ. ಅದನ್ನೆಲ್ಲ ಹಿಂದೆ ಚಾತುರ್ವರ್ಣದ ಕುರಿತಾಗಿ ನೋಡುವ ಪ್ರಸಂಗದಲ್ಲಿ ನಾವು ನೋಡಿಯೇ ಇದ್ದೀವಿ. ಬ್ರಾಹ್ಮಣರು ಕ್ಷತ್ರಿಯ, ವೈಶ್ಯ, ಶೂದ್ರರಿಂದ ಉಪದೇಶ ಪಡೀಲಿಕ್ಕೇನು ಸಂಕೋಚ ಪಡ್ತಿರ್ಲಿಲ್ಲ. ಗರ್ಗಗೋತ್ರದಲ್ಲಿ ಹುಟ್ಟಿದ ಬಾಲಾಕಿ ಅನ್ನುವವನು ತನ್ನ ಜ್ಞಾನದ ಬಗ್ಗೆ ಅಹಂಕಾರ ಇದ್ದುದರಿಂದಾಗಿ ಧೃಪ್ತ ಬಾಲಾಕಿ ಅಂತ ಕರೆಸ್ಕೊಂಡಿದ್ದ. ಆತ ಕಾಶಿರಾಜ ಅಜಾತಶತ್ರುವಿನ ಎದುರಿಗೆ ತನ್ನ ಪಾಂಡಿತ್ಯ ಪ್ರದರ್ಶಿಸಲಿಕ್ಕೆ ಹೋಗಿ ವಿಫಲ ಆಗಿ ಅವನಿಂದಲೇ ಉಪದೇಶ ಪಡೆದಂತಹ ಪ್ರಸಂಗ ಬೃಹದಾರಣ್ಯಕ ಉಪನಿಷತ್ತಿನ 2ನೇ ಅಧ್ಯಾಯದ ಅಜಾತಶತ್ರು ಬ್ರಾಹ್ಮಣದಲ್ಲಿದೆ. ಆರುಣಿಯ ಶ್ವೇತಕೇತು ಮತ್ತು ಅವನ ತಂದೆ ಗೌತಮ ಇಬ್ರು ಕೂಡ ಪಾಂಚಾಲ ರಾಜ ಪ್ರವಾಹಣನ ಮೂಲಕ ದೇವಯಾನ, ಪಿತೃಯಾನ ಮೊದಲಾದ ವಿಷಯಗಳ ಬಗ್ಗೆ ಉಪದೇಶ ಪಡೆದ ಕಥೆ ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಬಂದಿದೆ ಮತ್ತು ಬೃಹದಾರಣ್ಯಕ ಉಪನಿಷತ್ತಿನ 6ನೇ ಅಧ್ಯಾಯದಲ್ಲೂ ಇದೆ. ಪ್ರಾಚೀನ ಶಾಲಾ, ಸತ್ಯಯಜ್ಞ, ಇಂದ್ರದ್ಯುಮ್ನ, ಜನ, ಬುಡಿಲ ಮತ್ತು ಉದ್ದಾಲಕರು ಇವರೆಲ್ಲರೂ ಕೂಡ ಕೇಕೈ ದೇಶದ ಅಶ್ವಪತಿ ರಾಜನಿಂದ ವೈಶ್ವಾನರ ವಿದ್ಯೆ ಉಪದೇಶ ಪಡೆದ ಪ್ರಸಂಗ ಛಾಂದೋಗ್ಯದ 5ನೇ ಅಧ್ಯಾಯದಲ್ಲಿದೆ. ಶುಕಾಚಾರ್ಯ ಜನಕರಾಜನಿಂದ ತನ್ನ ಪ್ರಶ್ನೆಗಳಿಗೆ ಉತ್ತರ ಪಡೆದದ್ದು ಶಾಂತಿ ಪರ್ವದ 126ನೇ ಅಧ್ಯಾಯದಲ್ಲಿದೆ. ಶೌನಕರು, ದೊಡ್ಡ ಋಷಿಗಳು ತಮ್ಮ ಶಿಷ್ಯರ ಸಮೇತವಾಗಿ ರೋಮಹರ್ಷಣರು ಅನ್ನುವ ಪುರಾಣಿಗಳ ಮೂಲಕ ಎಲ್ಲ ಪುರಾಣಗಳನ್ನು ಅಧ್ಯಯನ ಮಾಡಿದ್ದು ಕೂಡ ಅಲ್ಲಿ ಕಂಡು ಬರ್ತದೆ. ಜಾಜಲಿ ಅನ್ನುವಂಥ ಒಬ್ಬ ಬ್ರಾಹ್ಮಣ ತುಲಾಧಾರ ಅನ್ನುವ ವೈಶ್ಯನ ಬಳಿಗೆ ಬೋಧನ ಪಡೆದ ಸಂಗತಿ ಶಾಂತಿ ಪರ್ವದಲ್ಲಿ 262ನೇ ಅಧ್ಯಾಯದಲ್ಲಿದೆ. ಕೌಶಿಕ ಅನ್ನುವ ಬ್ರಾಹ್ಮಣ ಧರ್ಮವ್ಯಾಧ ಅಂತ ಒಬ್ಬ ಮಾಂಸದಂಗಡಿಯ ಮಾಲೀಕ, ಅವನಿಂದ ಬೋಧನೆ ಪಡೆದದ್ದು ಮಹಾಭಾರತದ ವನಪರ್ವದಲ್ಲಿ 216ನೇ ಅಧ್ಯಾಯದಲ್ಲಿದೆ. ಹಾಗೆ ಬ್ರಾಹ್ಮಣರು ಒಟ್ಟಾರೆ ಜ್ಞಾನಕ್ಕೆ ಎಷ್ಟು ಮಹತ್ವ ಕೊಡ್ತಿದ್ರು ಅಂತ ಅನ್ನೋದನ್ನು ನಾವು ತಿಳಿಬೇಕಾದ ಸಂಗತಿಯಲ್ಲಿ. ಹಾಗೆ ಸ್ತ್ರೀಯರು ಕೂಡ ತಮಗೇನು ಅಧ್ಯಯನ ಮಾಡಲಿಕ್ಕೆ ಅಧಿಕಾರ ಇದೆ ಅದನ್ನು ಅವ್ರು ಇನ್ನೊಬ್ಬರಿಗೆ ಪಾಠ ಹೇಳಲಿಕ್ಕೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕಾದ ಸಂಗತಿ. ಆ ಉಪನಿಷತ್ತುಗಳಲ್ಲಿ ಅಲ್ಲೆಲ್ಲ ಬಂದದ್ದು ಬಹಳ ಉತ್ತಮ ದರ್ಜೆಯ ಕ್ಷತ್ರಿಯರು, ಅವ್ರಿಗೆ ಮಾತ್ರ ಸೀಮಿತ ಅಂತ ಏನು ತಿಳ್ಕೋಬೇಕಾಗಿಲ್ಲ. ಅಧಮ ದರ್ಜೆಯ ಸ್ತ್ರೀಯರೇನಿದ್ದಾರೆ, ಸಾಮಾನ್ಯ ಮಾನುಷ ಸ್ತ್ರೀಯರು, ಮಾನುಷೋತ್ತಮರಾದಂಥ ಸ್ತ್ರೀಯರು, ಅವರು ತಮ್ಮಂತೆ ತಮ್ಮ ಸಮಾನ ಕಕ್ಷೆಯಲ್ಲಿರುವಂಥ ಯಾರು ವ್ಯಕ್ತಿಗಳಿದ್ದಾರೆ
ಅವ್ರ ಮೂಲಕನೇ ಅವರಿಗೆ ಬೋಧನೆ ಮಾಡ್ತಾರೆ ಅಷ್ಟೇ. ಅವ್ರೇನು ತಮಗಿಂತ ಉತ್ತಮರಾದವ್ರಿಗೆ ಬೋಧನೆ ಮಾಡ್ತಾರೆ ಅಂತ ನಾನು ಹೇಳಲಿಲ್ಲ. ಹೀಗೆ ಸಾಮಾನ್ಯರು ಸಾಮಾನ್ಯರಿಗೆ ಬೋಧನೆ ಮಾಡ್ತಾರೆ, ಅಸಾಮಾನ್ಯರು ಅಸಾಮಾನ್ಯರಿಗೆ ಬೋಧನೆ ಮಾಡ್ತಾರೆ. ತಾತ್ಪರ್ಯ ನಿರ್ಣಯದ 29ನೇ ಅಧ್ಯಾಯದ 33ನೇ ಶ್ಲೋಕ, 34ನೇ ಶ್ಲೋಕಗಳು, 35ನೇ ಶ್ಲೋಕಗಳು ಹೀಗೆ ಹೇಳ್ತವೆ. ಜ್ಞಾಪನಂ ಕ್ಷತ್ರಿಯಾಣಂತೂ ಧರ್ಮೋ ವಿಪ್ರಾಭ್ಯನುಜ್ಞೆಯ. ಜ್ಞಾನಿಯಾದ ಬ್ರಾಹ್ಮಣ ಒಂದು ವೇಳೆ ಇಲ್ಲದೇ ಇದ್ದಾಗ, ಅಜ್ಞಾನಿಯಾದ ಬ್ರಾಹ್ಮಣನೇ ಇದ್ರೂ ಅವನ ಸಮ್ಮತಿಯನ್ನು ತಗೊಂಡು ಕ್ಷತ್ರಿಯನಾದವನೇ ಬೋಧನೆ ಮಾಡಬಹುದು, ಅದು ಧರ್ಮವೇ. ಜ್ಞಾನಿಯಾದ ಕ್ಷತ್ರಿಯನೂ ಇಲ್ಲದೆ ಹೋದ್ರೆ ವೈಶ್ಯನೇ ಬೋಧನೆ ಮಾಡಬೇಕು, ಬ್ರಾಹ್ಮಣರ ಅನುಜ್ಞೆಯನ್ನು ಪಡ್ಕೊಂಡು. ಜ್ಞಾನಿಯಾದ ವೈಶ್ಯನೂ ಇಲ್ಲದೆ ಹೋದ್ರೆ ಮಹಾ ಆಪತ್ತು ಬಂದಾಗ ಬ್ರಾಹ್ಮಣನ ಅನುಜ್ಞೆಯನ್ನು ಪಡ್ಕೊಂಡು, ಅವನ ಅಜ್ಞಾನಿಯೇ ಇರಲಿ ಅವನ ಅನುಜ್ಞೆಯನ್ನು ಪಡ್ಕೊಂಡು ವೈಶ್ಯನೂ ಕೂಡ ಶೂದ್ರನು ಕೂಡ ಬೋಧನೆ ಮಾಡ್ಬೋದು. ಶೂದ್ರಸ್ಯ ಪರಮಾಪದೆ ಅಂತ ಪರಮಾಪತ್ತು ಬಂದಾಗ ಶೂದ್ರನು ಕೂಡ ಬೋಧನೆ ಮಾಡಲಿಕ್ಕೆ ಅಧಿಕೃತನಾಗಿದ್ದಾನೆ ಅಂತ ಅಲ್ಲಿ ಕೇಳಿ ಬರ್ತದೆ. ಜ್ಞೇಯಂ ಸರ್ವ ತ್ರಿವರ್ಣಸ್ಥ ಶಿವರ್ಣಸ್ಥೈ ಸ್ತ್ರೀಭಿ ವೇದಾನ್ ವಿನಾಖಿಲಂ. ಜ್ಞೇಯಂ ಸರ್ವಂ ತ್ರಿವರ್ಣಸ್ಥೈ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಈ ಮೂವರು ಕೂಡ ಎಲ್ಲ ಸಂಗತಿಗಳನ್ನು ಕೂಡ ತಿಳ್ಕೋಬೇಕು. ವೇದದಲ್ಲಿ ಹೇಳಿರುವಂಥ ಎಲ್ಲ ಸಂಗತಿಗಳನ್ನು ತಿಳ್ಕೊಳ್ಬೇಕು. ಸ್ತ್ರೀಭಿ ವೇದಾನ್ ವಿರಾ ಅಖಿಲಂ. ಸ್ತ್ರೀಯರಾದವರು ವೇದಗಳನ್ನು ಹೊರತುಪಡಿಸುವ ಪುರಾಣಾದಿಗಳನ್ನು ತಿಳಿದುಕೊಳ್ಬೇಕು ಅಂತಿದೆ. ತಿಳ್ಕೊಳ್ಳುವುದು ಅಂದರೆ ಬೇರೆ ಯಾರೋ ಹೇಳಿದ್ದನ್ನು ಮಾತ್ರ ಅವ್ರು ತಿಳ್ಕೊಳ್ಳುವುದು ಅಂತ ಅರ್ಥ ಅಲ್ಲ. ಅಷ್ಟೇ ಅವರಿಗೆ ತೃಪ್ತಿ ಇದ್ದರೆ ಅಷ್ಟನ್ನೇ ಅಧ್ಯಯನ ಮಾಡಿದರೆ ಸಾಕು. ಅದನ್ನು ಗುರುಗಳ ಮೂಲಕ ಶ್ರವಣ ಮಾಡದೇನೆ ಕೇವಲ ಉಪನ್ಯಾಸ, ಹರಿಕಥೆ ಇತ್ಯಾದಿಗಳ ಮೂಲಕ ಶ್ರವಣ ಮಾಡಿ ಅವರು ತೃಪ್ತರಾಗಬಹುದು. ಆ ಸ್ತ್ರೀಯರ ಮನೋಭಾವ ಅಷ್ಟೇ ಇದ್ದರೆ. ಆದರೆ ಅವರಿಗೆ ಗುರುಗಳ ಮೂಲಕ ಶ್ರವಣ ಮಾಡಬೇಕು ಅಂತ ಅಪೇಕ್ಷೆ ಇದ್ದರೆ ಅಷ್ಟನ್ನು ಮಾಡಬಹುದು. ಗುರುಗಳ ಮೂಲಕ ಶ್ರವಣ ಮಾಡಿದ್ದಲ್ಲದೆ ತಾವು ಪಠನ ಮಾಡಬೇಕು ಅಂತ ಅಪೇಕ್ಷೆ ಬಂದರೆ ಅದನ್ನೂ ಮಾಡಬಹುದು. ತಾವು ಪಠನ ಮಾಡಿದ್ದಲ್ಲದೆ ಅದನ್ನು ತಮಗೆ ಪ್ರಾಪ್ತರಾದಂಥ, ತಮಗೆ ಅನುರೂಪರಾದಂಥ ಶಿಷ್ಯರು ಸಿಕ್ಕಾಗ ಆ ಶಿಷ್ಯರಿಗೆ ಅದನ್ನು ಪಾಠ ಮಾಡಿದರೆ ಅದು ಕೂಡ ತಪ್ಪೇನಲ್ಲ. ಹೀಗೆ ಸ್ತ್ರೀಯರು ಕೂಡ ಇದನ್ನೆಲ್ಲ ಮಾಡಬಹುದು ಅಂತ ನನ್ನ ಆಲೋಚನೆ. ಅದನ್ನು ತಮ್ಮ ಎದುರಿಗೆ ಹೇಳ್ಕೊಂಡಿದ್ದೇನೆ. ಇಲ್ಲಿ ಈ ಸ್ತ್ರೀಯರು ಇದನ್ನು ಬೋಧನೆ ಮಾಡಬೇಕು ಅಂತ ಹೇಳಿದಾಗ ನನ್ನದೊಂದು ಆಲೋಚನೆಯನ್ನು ಹೇಳಿರ್ತೇನೆ. ಅಂಥ ಸ್ತ್ರೀ ಬೋಧಕರ ಅಗತ್ಯ ಇವತ್ತು ಸಮಾಜಕ್ಕೆ ತುಂಬ ಇದೆ ಅಂತ ನನಗೆ ಕಾಣಿಸೋದು. ಈ ಬೋಧನೆ ಮಾಡುವಾಗ, ಧರ್ಮವನ್ನು, ಅಧ್ಯಾತ್ಮವನ್ನು, ಶಾಸ್ತ್ರವನ್ನು ಬೋಧನೆ ಮಾಡುವಾಗ ಸಾಮಾನ್ಯವಾಗಿ ಅಲ್ಲಿ ಎರಡು ಸಂಗತಿಗಳು. ಒಂದು ತಾಂತ್ರಿಕವಾದ ಸಂಗತಿಗಳು, ಟೆಕ್ನಿಕಲ್ ಸಂಗತಿಗಳು. ಟೆಕ್ನಿಕಲ್ ಸಂಗತಿಗಳನ್ನು ಬೋಧನೆ ಮಾಡುವುದು, ವ್ಯಾಕರಣ, ತರ್ಕ ಇತ್ಯಾದಿಗಳಲ್ಲಿರುವಂಥ, ಮತ್ತು ಬ್ರಹ್ಮಸೂತ್ರ, ಅದರ ಭಾಷ್ಯಗಳು, ಟೀಕೆಗಳು, ಅನುವ್ಯಾಖ್ಯಾನಗಳು, ಟಿಪ್ಪಣಿಗಳಲ್ಲಿರುವಂಥ ತಾಂತ್ರಿಕ ಸಂಗತಿಗಳನ್ನು, ಕ್ಲಿಷ್ಟವಾದ ಸಂಗತಿಗಳನ್ನು ಬೋಧನೆ ಮಾಡುವುದು ಒಂದು. ಸ್ತ್ರೀಯರಿಗೂ ಕೂಡ ಸೂತ್ರ ಪ್ರಸ್ಥಾನ ಮತ್ತು ಉಪನಿಷತ್ ಪ್ರಸ್ಥಾನ ಇವುಗಳನ್ನು ಹೊರತುಪಡಿಸಿದರೆ ಉಳಿದೆಲ್ಲವನ್ನು ಅಧ್ಯಯನ ಮಾಡುವಂಥ ಅಧಿಕಾರ ಇದ್ದೇ ಇದೆ ಅಂತ ಅನ್ನೋದು ನಮಗೆ ಪರಂಪರೆಯಿಂದ ತಿಳಿದು ಬಂದಿರುವಂಥ ಸಂಗತಿ. ಆದ್ದರಿಂದ ಅವರೆಲ್ಲವನ್ನು ಕೂಡ ಅಧ್ಯಯನ ಮಾಡಲಿ. ಯಾವುದು ತಮಗೆ ತಿಳಿದು ಬಂದಿದೆಯೋ ಅದನ್ನು ನಿರ್ವಚನದಿಂದ ಇನ್ನೊಬ್ಬರಿಗೆ ತಿಳಿಸ್ಲಿ ಕೂಡ. ಇವು ಕೆಲವು ತಾಂತ್ರಿಕ ಸಂಗತಿಗಳಾದವು. ಇನ್ನೊಂದು ಸಂಗತಿ ಇದೆ, ಸಮಾಜದಲ್ಲಿ ಇವತ್ತು ಅದರ ಅಗತ್ಯ ಹಿಂದೆಂದಿಗಿಂತಲೂ ಹೆಚ್ಚಾಗಿದೆ. ಮುಂದೂ ಅದು ಯಾವ ಕಾಲಕ್ಕೂ ಕೂಡ ತುಂಬ ಅಗತ್ಯವೇ ಆಗಿರ್ತದೆ ಅಂತ ನನಗನ್ಸೋದು. ಈ ಸಾಂಸಾರಿಕ ಕಷ್ಟಕೋಟಲಿಗಳಿಂದ ಸಮಾಜದಲ್ಲಿರುವಂಥ ಎಲ್ಲ ವರ್ಗಗಳು, ಜಾತಿಗಳು, ಅದರಲ್ಲಿರುವಂಥ ಎಲ್ಲ ಸ್ತ್ರೀ ಪುರುಷರು ಕೂಡ ತುಂಬ ನೊಂದು ಬೆಂದು ಹೋಗಿರ್ತಾರೆ. ಅಂಥವರಿಗೆ ಒಂದು ಸಮಾಧಾನದ ಮಾತನ್ನು ಹೇಳುವಂತಹ, ಮತ್ತು ನಾವು ಸಾತ್ವಿಕರಾಗಿದ್ದೀವಿ, ಧಾರ್ಮಿಕರಾಗಿದ್ದೀವಿ, ಆದರೂ ನಮ್ಗೆ ಇಷ್ಟೇ ಯಾಕೆ ಕಷ್ಟ ಬಂತು ಅಂತ ಚಡ್ಪಡಿಸುವಂಥ ಪ್ರಸಂಗಗಳು ತುಂಬ ಕಂಡು ಬರ್ತವೆ. ಅಂಥವ್ರೆಲ್ರಿಗೂ ಇದನ್ನೆಲ್ಲ ಬೋಧನೆ ಮಾಡಬೇಕಾಗ್ತದೆ. ಈ ನಾನು ಸಾತ್ವಿಕನೇ ಆಗಿದ್ದೇನೆ, ಸದ್ಗುಣಿ ಆಗಿದ್ದೇನೆ, ಧರ್ಮಾಚರಣೆ ಮಾಡಿದ್ದೇನೆ, ಆದರೂ ನಮ್ಗೆ ಇಷ್ಟ ಯಾಕೆ ಕಷ್ಟ ಬಂತು, ಹಾಗಾದರೆ ಸಾತ್ವಿಕರಿಗೆ ಬೆಲೆ ಇಲ್ವೇನೋ ಅನ್ನುವ ಪ್ರಶ್ನೆ ಇವತ್ತಿಂದಲ್ಲ, ಧರ್ಮರಾಜನಿಗೆ ಅಂಥ ಸಮಸ್ಯೆ ಬಂದ್ಬಿಟ್ಟಿತ್ತು.
ಅದನ್ನ ಮಹಾಭಾರತದ ವನಪರ್ವದಲ್ಲಿ ಮಾರ್ಕಂಡೇಯ ಸಮಸ್ಯಾ ಪರ್ವ ಇತ್ಯಾದಿ ಪರ್ವಗಳಲ್ಲಿ ಧರ್ಮರಾಜ ಮಾರ್ಕಂಡೇಯ ಮೊದಲಾದ ಮುನಿಗಳ ಎದುರಿಗೆ ಹೇಳ್ಕೊಂಡದ್ದಿದೆ. ಧರ್ಮರಾಜ ಅಂದ್ರೆ ಎಲ್ಲರ ಧರ್ಮಾಧರ್ಮಗಳನ್ನ ನ್ಯಾಯ ನೀತಿಗಳನ್ನ ತೂಗಿ ನೋಡ್ಬೇಕಾದಂಥ ವ್ಯಕ್ತಿ, ಅದಕ್ಕೆ ನಿರ್ಣಯ ಕೊಡ್ಬೇಕಾದಂಥ ವ್ಯಕ್ತಿ. ಅಂಥವನಿಗೆ ಇಂಥ ಸಂಶಯ. ಹಾಗಾದ್ರೆ ಸಾತ್ವಿಕತೆಗೆ ಧಾರ್ಮಿಕತೆಗೆ ಬೆಲೆ ಇಲ್ಲೇನೋ ಅಂತ ಸಂಶಯ. ಅದು ಆ ಕಾಲಕ್ಕಿಂತಲೂ ಈಗ ಇನ್ನೂ ಹೆಚ್ಚು ಅದು ನಮ್ಮನ್ನು ಕಾಡ್ತದೆ, ಮುಂದೆ ಇನ್ನೂ ಕಾಡೀತು. ಇಲ್ಲಿ ಬಹಳ ಸಂಸ್ಕಾರ ಇರುವಂಥವ್ರಿಗೆ, ಬಹಳ ಪ್ರಬಲವಾದಂಥ ಹಿನ್ನೆಲೆ ಇರುವಂಥವ್ರಿಗೆ ಈ ಸಮಸ್ಯೆಯನ್ನು ಕಾಡ್ಲಿಕ್ಕಿಲ್ಲ. ಆದರೆ ಅನೇಕ ಜನರನ್ನ ಇದು ಕಾಡುವುದಂತೂ ನಿಶ್ಚಿತ. ಬಹಳ ಇದರಿಂದ ಇಂಥ ಮನೋಭಾವದಿಂದ ಪೀಡಿತರಾದವರು ತುಂಬಾ ಜನ ಇದ್ದಾರೆ. ಅಂಥವರಿಗೆ ಸಮಾಧಾನದ ಮಾತುಗಳನ್ನು ಹೇಳಬೇಕಾಗ್ತದೆ. ಅಂಥವರು ಧರ್ಮ ಮಾರ್ಗವನ್ನು ಬಿಟ್ಟು ಹೋಗಬಾರದು, ಧರ್ಮ ಮಾರ್ಗದಲ್ಲಿ ಅವರು ನಿಷ್ಠರಾಗಿರಬೇಕು. ಸಾಂಸಾರಿಕ ಕಷ್ಟ ಕೋಟಲೆಗಳು ಅವರನ್ನು ವಿಚಲಿತರನ್ನಾಗಿ ಮಾಡಬಾರದು ಅನ್ನೋದೊಂದು ದೊಡ್ಡ ಜವಾಬ್ದಾರಿ, ಬೋಧಕರ ಜವಾಬ್ದಾರಿ, ಇದು ಪ್ರವಚನಕಾರರ ಪಾಠಕಾರರ ಜವಾಬ್ದಾರಿ. ಆ ಜವಾಬ್ದಾರಿಯನ್ನ ಕಾಲಕಾಲಕ್ಕೆ ಎಲ್ಲರೂ ನಿರ್ವಹಿಸ್ತಾನೆ ಇದ್ದಾರೆ, ಇಲ್ಲ ಅಂತಲ್ಲ. ಪಂಡಿತರು, ಪೀಠಾಧಿಪತಿಗಳು, ಋಷಿ ಮುನಿಗಳು ಇವರೆಲ್ಲರೂ ನಿರ್ವಹಿಸ್ತಾನೆ ಇದ್ದಾರೆ. ವೈದಿಕ ಧರ್ಮ ಸಂಪ್ರದಾಯಸ್ಥರು ಅಂತ DVG ಅವರ ಪುಸ್ತಕದಲ್ಲೂ ಕೂಡ ವೆಂಕಟರಾಮ ಶಾಸ್ತ್ರಿ ಮೊದಲಾದವರು ಸಾಯಂಕಾಲದ ಹೊತ್ತು ಮನೆ ಜಗಲಿ ಮೇಲೆ ಕುತ್ಕೊಂಡು ಸಮಾಜದ ಎಲ್ಲಾ ಸದಸ್ಯರಿಗೂ ಕೂಡ ಅವರಿಗೆ ಬೇಕಾದಂಥ ಉಪಶಾಂತಿಯನ್ನ ಬಯಸಿ ತಮ್ಮ ಹತ್ರ ಬಂದಾಗ ಅವರಿಗೆ ಆ ಉಪಶಾಂತಿಯನ್ನು ಕೊಡ್ತಾ ಇದ್ರು ಅಂತ ಅಲ್ಲಿ ಕಂಡು ಬರ್ತದೆ. ಅಂಥ ಉಪಶಾಂತಿಯನ್ನು ಕೊಡುವ ಕೆಲಸವನ್ನ ಪಂಡಿತರು ಮಾಡಬೇಕು, ಸನ್ಯಾಸಿಗಳು ಮಾಡಬೇಕು. ಅಂಥ ಒಂದು ಉಪಶಾಂತಿಯನ್ನ, ಸೂಥಿಂಗ್, ಅದನ್ನು ಕೊಡುವಂಥ ಶಕ್ತಿಯನ್ನ ಸ್ತ್ರೀಯರು ಹೆಚ್ಚು ಮಾಡಬಹುದು. ಟೆಕ್ನಿಕಲ್ ಸಂಗತಿಗಳನ್ನು ಬೋಧನೆ ಮಾಡಬೇಕಿಲ್ಲ ಅಂತಲ್ಲ, ಇದನ್ನು ಬೋಧನೆ ಮಾಡುವುದು ಅವರಿಗೆ ಸ್ತ್ರೀ ಸಹಜವಾದಂಥ ಅವರ ಸ್ವಭಾವಕ್ಕೆ, ಅವರ ಹೃದಯಕ್ಕೆ, ಅವರ ಕೋಮಲವಾದಂಥ ಸ್ವಭಾವಕ್ಕೆ ಇದು ಹೆಚ್ಚು ಹೊಂದುತ್ತದೆ ಅಂತ ನನಗೊಂದು ಅನಿಸೋದು. ಅಂಥವರು ಅದಕ್ಕೆ ಬೇಕಾದಂಥ ಎಲ್ಲ ಥರದ ತರಬೇತಿಯನ್ನು ಮಾಡ್ಕೊಳ್ಬೇಕು. ಶಾಸ್ತ್ರ ಓದಿದವರು ಎಲ್ಲರೂ ಕೂಡ ಅಂಥ ಇನ್ನೊಬ್ಬರಿಗೆ ಕನ್ಸೋಲೇಷನ್ ಕೊಡುವಂಥ, ಮೋಟಿವೇಶನ್ ಕೊಡುವಂಥ ಸ್ಪೀಚ್ಗಳನ್ನು ಕೊಡ್ತಾರೆ ಅಂತ ನಿಶ್ಚಿತ ಇಲ್ಲ. ಹಾಗೆ ಅದೊಂದು ಕಲೆ. ಆದರೆ ಶಾಸ್ತ್ರಗಳ, ಮಹಾಭಾರತ, ರಾಮಾಯಣ, ಭಾಗವತ ಇತ್ಯಾದಿ ಎಲ್ಲ ಶಾಸ್ತ್ರಗಳ ಒಂದು ಆಳವಾದ ಅಧ್ಯಯನ, ಅಲ್ಲಿ ಯಾವ್ಯಾವ ಪಾತ್ರಗಳು ಯಾವ್ಯಾವ ಸಮಸ್ಯೆಯನ್ನು ಯಾವ್ಯಾವ ಕಾಲದಲ್ಲಿ ಎದುರಿಸಿದ್ದವು, ಪಾಂಡವರು, ನಳ, ದಮಯಂತಿ ಮೊದಲಾದವರು, ಮತ್ತೆ ಅದರಿಂದ ಹೇಗೆ ಬಿಡುಗಡೆ ಹೊಂದಿದರು, ಅಲ್ಲಿ ಅವರಿಗೆ ಯಾವ ಬೋಧನೆ ಸಿಕ್ಕಿತ್ತು ಅನ್ನೋದನ್ನೆಲ್ಲ ನಾವು ಗಮನಿಸಿದರೆ, ಇಂಥ ಬೇರೆ ಬೇರೆ ಪುರಾಣಗಳನ್ನ ಇತ್ಯಾದಿಗಳೆಲ್ಲವನ್ನು ಗಮನಿಸಿದರೆ, ಮನುಷ್ಯನ ಜೀವನದಲ್ಲಿ ಪ್ರಾರಬ್ಧ ಕರ್ಮದ ಹಿನ್ನೆಲೆ ಏನು ಅಂತನ್ನೋದನ್ನು ಗಮನಿಸಿದರೆ, ಇಂಥವನ್ನೆಲ್ಲವನ್ನು ಮೊದಲು ಬೋಧಕನಾದವನು, ಮುಂದೆ ಬೋಧಕನಾಗಬೇಕಾದಂಥ ವ್ಯಕ್ತಿ ಆಳವಾಗಿ ತಾನು ಮೊದಲು ಅಧ್ಯಯನ ಮಾಡಿರಬೇಕು. ತಾನು ಮೊದಲು ಅಧ್ಯಯನ ಮಾಡಿದ್ದಾದರೆ ಅಂಥದನ್ನ ಇನ್ನೊಬ್ಬರಿಗೆ ಅವನು ಬೋಧನೆ ಮಾಡಬಹುದು. ತಾನು ಅಧ್ಯಯನ ಮಾಡಿದ ಮೇಲೂ ಕೂಡ ಇನ್ನೊಬ್ಬರಿಗೆ ಅದನ್ನ ಅಷ್ಟು ಎಫೆಕ್ಟಿವ್ಲಿ, ಪರಿಣಾಮಕಾರಿಯಾಗಿ, ಪ್ರಭಾವಕಾರಿಯಾಗಿ ಅವನು ಹೇಳ್ತಾನೆ ಅಂತ ಹೇಳಲಿಕ್ಕೆ ಕಷ್ಟ. ಕೆಲವರಿಗೆ ಅದು ಆಗದೆ ಇರಬಹುದು. ಆದರೂ ಯಾರಿಗೆ ಆ ಕಲೆ ಒಂದು ಇದೆ, ಮೂಲತಃ ಆ ವಿಭಾಗದಲ್ಲಿ ಮುಂದುವರಿಬೇಕು ಅಂತ ಅಪೇಕ್ಷೆ ಪಡ್ತಾರೆ, ಸೈಕೋಥೆರಪಿಸ್ಟ್ಗಳು, ಅಥವಾ ನಾವೇನು ಸೈಕೋಥೆರಪಿಸ್ಟ್ಗಳು ಅಂತ ಬೋರ್ಡ್ ಹಾಕೊಂಡು ಒಂದ್ ಕಡೆ ಕೂತ್ಕೊಳ್ಬೇಕಾಗಿಲ್ಲ. ಆದರೆ ನಮ್ಮ ಮನೆಯಲ್ಲೇ ಇದ್ದು, ನಮ್ಮ ಸಮೀಪದಲ್ಲಿ, ನಮ್ಮ ಸಂಪರ್ಕದಲ್ಲಿ ಯಾರು ಬರ್ತಾರೆ ಅಂಥವರಿಗೆ ಅಂಥ ಮೋಟಿವೇಶನ್ ಕೊಡುವಂಥ ಮಾತುಗಳನ್ನು ಆಡುವುದು ಬಹಳ ಮುಖ್ಯ. ಅದಕ್ಕೆ ಬೇಕಾದಂಥ ಒಂದು ಸ್ವಲ್ಪ ತರಬೇತಿಯನ್ನು ಕೂಡ ತಗೊಳ್ಬಹುದು. ಅನೇಕ ಜನ ನನ್ನ ಸುತ್ತಮುತ್ತಲಿದ್ದಂಥವರಿಗೆ ಸ್ತ್ರೀಯರಾದವರು ಸೈಕಾಲಜಿ, ಸೈಕೋಥೆರಪಿ ಇತ್ಯಾದಿಗಳನ್ನು ಅಭ್ಯಾಸ ಮಾಡಬೇಕಂತ ಹೊರಟಾಗ ಪಾಶ್ಚಾತ್ಯರು ಹೇಳುವಂಥ ಸೈಕೋಥೆರಪಿ, ಸೈಕಾಲಜಿ ಇಷ್ಟನ್ನೇ ಅಧ್ಯಯನ ಮಾಡಿ ತೃಪ್ತರಾಗಿ ಸುಮ್ಮನೆ ಇದ್ದು ಬಿಡಬೇಡಿ. ರಾಮಾಯಣ, ಮಹಾಭಾರತ, ಭಾಗವತ ಇತ್ಯಾದಿಗಳನ್ನು ಓದ್ರಿ, ಭಗವದ್ಗೀತೆಯನ್ನು ಓದ್ರಿ. ಅದು ದೊಡ್ಡ ಸೈಕಾಲಜಿ, ಸೈಕೋಥೆರಪಿ, ಅದು ಮನೋವಿಶ್ಲೇಷಣೆ ಅಂತೆಲ್ಲ ನಾನು ಅವರಿಗೆ ಹೇಳಿದ್ದಿದೆ. ಆದ್ದರಿಂದ ಇಂಥದನ್ನೆಲ್ಲ ಅವರು ಪರಿಣಾಮಕಾರಿಯಾಗಿ ಇನ್ನೊಬ್ಬರಿಗೆ ಅದನ್ನು ಮುಟ್ಟಿಸುವುದನ್ನು
ಸಾಧ್ಯ ಆದರೆ ಅಂಥ ಡಿಗ್ರಿಗಳನ್ನು ಮಾಡ್ಕೊಳ್ಬಹುದು, ಅದಕ್ಕೆ ಬೇಕಾದಂಥ ತರಬೇತಿ ಇತ್ಯಾದಿಗಳನ್ನು. ಕೆಲವರಿಗೆ ಅದು ಜನ್ಮಜಾತವಾಗಿ ಬಂದದ್ದೂ ಇರಬಹುದು. ಅಂಥವರು ಡಿಗ್ರಿ ಪಡ್ಕೊಂಡಂಥವರು ಕೂಡ ಅವರನ್ನು ವೃತ್ತಿಯಾಗಿ ಮಾಡುವವರು, ಹವ್ಯಾಸವನ್ನಾಗಿ ಮಾಡುವಂಥವ್ರು ಯಾರೇ ಇರಲಿ, ಅವರೆಲ್ಲರೂ ಕೂಡ ರಾಮಾಯಣ ಮಹಾಭಾರತ ಇತ್ಯಾದಿಗಳನ್ನು, ಭಗವದ್ಗೀತೆಯನ್ನು ವಿಶೇಷವಾಗಿ ಅಧ್ಯಯನ ಮಾಡಬೇಕು. ಮಾಡಿದಾಗ ಅವರು ಸಮಾಜಕ್ಕೆ ಕೊಡಬಲ್ಲಂಥ ಒಂದು ಬೋಧನೆ, ಅದನ್ನು ಅವರು ವೃತ್ತಿಯನ್ನಾಗಿ ಮಾಡಲಿ ಅಥವಾ ಹವ್ಯಾಸವನ್ನಾಗಿ ಮಾಡಲಿ, ಹೇಗೆ ಮಾಡಲಿ, ಅದು ಹೆಚ್ಚು ಪ್ರಭಾವಕಾರಿ ಆಗ್ತದೆ. ಅದನ್ನು ಅವರು ಆ ಥರ ಮಾಡಬಹುದು. ಸ್ತ್ರೀಯರಿಗೆ ಅದು ಹೆಚ್ಚು ಸುಲಭವಾಗಿ ಸಿದ್ಧಿಸ್ತದೆ ಅಂತ ನನಗೆ ಅನ್ನಿಸ್ತು. ಪುರುಷರಿಗೆ ಸಿದ್ಧಿಸೋದಿಲ್ಲ ಅಂತಲ್ಲ, ಅವರಿಗೂ ಸಿದ್ಧಿಸ್ತದೆ. ಸಂಖ್ಯೆ ಯಾರಲ್ಲಿ ಹೆಚ್ಚಿದೆ ಯಾರಲ್ಲಿ ಕಡಿಮೆ ಇದೆ ಅಂತ ನಾನೇನು ಇಲ್ಲ ಆಲೋಚನೆ ಮಾಡಲಿಕ್ಕೆ ಹೊರಟಿಲ್ಲ. ಆದರೆ ಅಂಥವರ ಅಗತ್ಯ ಸಮಾಜಕ್ಕೆ ಬಹಳ ಇದೆ ಅಂತ ಮಾತ್ರ ನನಗೆ ಇದನ್ನು ನೋಡಿದಾಗ ಅನ್ನಿಸ್ತು. ಆದ್ದರಿಂದ ಸ್ತ್ರೀಯರು ಯಾವ ಕಾರಣಕ್ಕೂ ಕೂಡ ವ್ಯಾಸಪೀಠ ಮುಟ್ಲೇಬಾರದು ಅಂತ ಅವ್ರ ಮೇಲೆ ನಿರ್ಬಂಧ ಸಲ್ಲದು. ಆ ಥರದ ನಿರ್ಬಂಧಗಳಿಂದ ಯಾವುದೇ ರೀತಿಯಾದ ಅರ್ಥ ಇಲ್ಲ. ಈಗಾಗಲೇ ಅನೇಕ ಜನ ಪೀಠಾಧಿಪತಿಗಳು, ಸಂಘ ಸಂಸ್ಥೆಗಳು, ಮಠ ಮಂದಿರಗಳು ಸ್ತ್ರೀಯರ ಮೂಲಕ ಪಾಠ ಪ್ರವಚನ ಇತ್ಯಾದಿಗಳನ್ನು ಏರ್ಪಡಿಸ್ತಾನೇ ಇವೆ. ಅದು ಸ್ವಲ್ಪ ಇನ್ನೂ ವ್ಯಾಪಕವಾಗಿ ನಡೀಬೇಕಷ್ಟೇ. ಭಾರತಂ ಬ್ರಾಹ್ಮಣಾದೀನಾಂ ವೇದಾರ್ಥ ಪರಿವಿತ್ತಯೇ ತಯೇವ ವೇದಾಸ್ಪನ್ಯೇಷ ನರ್ತೆ ತತ್ ಕಸ್ಯಚಿತ್ ಸುಖಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಂಥ ಒಂದು ಮಾತು. ಬ್ರಾಹ್ಮಣ ಮೊದಲಾದವರು ಭಾರತ ಮೊದಲಾದವುಗಳನ್ನು ಅಧ್ಯಯನ ಮಾಡಬೇಕು. ಯಾಕೆಂದರೆ ವೇದದ ಅರ್ಥಕ್ಕೆ ಅದು ನಿರ್ಣಾಯಕ. ಆದ್ದರಿಂದ ಅದರ ಅಧ್ಯಯನವಿಲ್ಲದೆ ಈ ವೇದದ ಅರ್ಥವು ಕೂಡ ಅವರಿಗೆ ಸ್ಫುರಿಸೋದಿಲ್ಲ. ಆದ್ದರಿಂದ ಅದು ಅಗತ್ಯವಾಗಿ ಬ್ರಾಹ್ಮಣಾದಿಗಳಿಗೆ ಬೇಕು. ಮತ್ತು ಯಾರಿಗೆ ವೇದಾಧಿಕಾರ ಇಲ್ಲ ಅವರಿಗೂ ಕೂಡ ಇವೆಲ್ಲ ಬೇಕೇ ಬೇಕು, ಈ ಮಹಾಭಾರತಾದಿಗಳು. ಯಾಕೆಂದರೆ ತಯೇವ ವೇದ ಸ್ತನ್ಯೇಷಾಂ, ಯಾರಿಗೆ ವೇದಾಧಿಕಾರ ಇಲ್ಲ ಅವರಿಗೆ ಮಹಾಭಾರತಾದಿಗಳೇ ವೇದದಂತೆ. ಅದರಿಂದ ವೇದದ ಸ್ಥಾನವನ್ನು ಮಹಾಭಾರತವೇ ತುಂಬುತ್ತದೆ ಅವ್ರ ಜೀವನದಲ್ಲಿ. ಮಹಾಭಾರತ, ಭಾಗವತ ಇತ್ಯಾದಿಗಳು ಅವುಗಳನ್ನು, ಆದ್ದರಿಂದ ಅವಶ್ಯವಾಗಿ ಅವುಗಳನ್ನು ಅವರು ತಾವು ಶ್ರವಣ ಮಾಡಬೇಕು, ಅಧ್ಯಯನ ಮಾಡಬೇಕು. ಮತ್ತು ಇನ್ನೊಬ್ಬರಿಗೆ ಪ್ರಸಂಗ ಬಂದರೆ ಅದನ್ನು ಪಾಠ ಮಾಡಬೇಕು. ಮತ್ತು ಅಲ್ಲಿರುವ ಸಂಗತಿಗಳನ್ನು ಅವರು ಬೋಧಿಸಬೇಕು. ಸ್ತ್ರೀಯರು ಹೀಗೆ ಶಾಸ್ತ್ರಾಧ್ಯಯನ ಮಾಡಿದರೆ ಅವರು ಪ್ರತಿಯೊಂದನ್ನು ಕೂಡ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ತಿಳ್ಕೊಳ್ಳುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳೋದ್ರಿಂದ ಜೀವನವನ್ನು ಪಾರಮಾರ್ಥಿಕ ದೃಷ್ಟಿಕೋನದಿಂದ ನೋಡುವಂಥ ಒಂದು ಶಕ್ತಿ ಅವರಲ್ಲಿ ಬೆಳೀತದೆ. ಆ ಮೂಲಕ ಜೀವನದ ಏರುಪೇರುಗಳನ್ನು ಎದುರಿಸುವಂಥ ಶಕ್ತಿನೂ ಕೂಡ ಅವರಲ್ಲಿ ಬೆಳೀತದೆ. ಈಗ ಅವರು ಈ ಸದ್ಯದ ಪರಿಸ್ಥಿತಿಯಲ್ಲಿ ಅನೇಕ ಜನ ಸ್ತ್ರೀಯರು ಬಹಳ ಕೂಡಲೇ ಆವೇಶಗಳಿಗೆ ಬಲಿಯಾಗೋದು ಕಂಡು ಬರ್ತದೆ. ಅಂಥ ಎಲ್ಲ ಸಾಧ್ಯತೆಗಳನ್ನು ಕಡಿಮೆ ಮಾಡಿಕೊಂಡು ಅವರು ಜೀವನವನ್ನು ಎದುರಿಸುವಂಥ, ಧೈರ್ಯವಾಗಿ ಎದುರಿಸುವಂಥ ಒಂದು ಅವಕಾಶವನ್ನು ಕೂಡ, ಶಕ್ತಿಯನ್ನು ಕೂಡ ಪಡ್ಕೊಳ್ತಾರೆ. ಹೀಗೆ ಸಾಧಕರ ಬೇರೆ ಬೇರೆ ವರ್ಗಗಳನ್ನು ಹೇಳುವಂಥ ಈ ಮಾತುಗಳೇನಿವೆ ಅದು ಕೇವಲ ಪುರುಷರಿಗೆ ಸೀಮಿತವಾದದ್ದು, ಅದು ಸ್ತ್ರೀಯರಿಗೆ ಸಂಬಂಧಪಟ್ಟದ್ದಲ್ಲ. ಸ್ತ್ರೀಯರಿಗೆ ಬೇರೆ ವ್ಯವಸ್ಥೆ ಇದೆ ಅಂತ ಹೇಳಲಿಕ್ಕೆ ಯಾವುದೇ ಕಾರಣಗಳು ಕೂಡ ಕಂಡು ಬರೋದಿಲ್ಲ ಈ ಎಲ್ಲ ಮಾತುಗಳನ್ನು ಗಮನಿಸಿದಾಗ.